ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಸಮಾರೋಪ ಭಾಷಣ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಹಿರಿಯರಾದ ಎಚ್.ಕೆ. ಪಾಟೀಲ್ರವರಿದ್ದಾರೆ. ಇಬ್ಬರು ನಮ್ಮ ಮುಖ್ಯ ಸಚೇತಕರಾಗಿರ್ತಕ್ಕಂಥ PM ಅಶೋಕ್ರವರು, ಸಲೀಂ ಅಹಮದ್ರವರಿದ್ದಾರೆ. ಹಾಗೂ SIR ಕಮಿಟಿಯ ಮಾನಿಟರಿಂಗ್ ಕಮಿಟಿಯ ಚೇರ್ಮನ್ರಾಗಿರ್ತಕ್ಕಂಥ ಸುದರ್ಶನ್ರವರು, ಕಾರ್ಯಕಾರಿ ಅಧ್ಯಕ್ಷರಾದ ವಸಂತ್ರವರು, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರ್ಕೇರವರು, ಹಾಗೂ ಪುಟ್ಟರಂಗ್ ಶೆಟ್ಟಿಯವರು, ಬಿಲ್ಕಿಸ್ ಬಾನೂರವರು, ಹಿರಿಯರಾದ ಜಯಚಂದ್ರ ಅವರವರು, ರಾಣಿ ಸತೀಶ್ರವರು, ನಾರಾಯಣ ಸ್ವಾಮಿ ಅವರು, ಎಲ್ಲರೂ ಸಹ ತಾವು ವೇದಿಕೆ ಮೇಲೆ ಇದ್ದೀರಿ. ಸಾಕಷ್ಟು ಜನಕ್ಕೆ ಮಾತಾಡಲಿಕ್ಕೆ ಅವಕಾಶನೂ ಸಿಕ್ಕಲಿಲ್ಲ. ನಮ್ಮ ಉಗ್ರಪ್ಪನವರು ಸಹ ಇದ್ದಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷದ ಸಂವಿಧಾನದಲ್ಲಿ ನಾವು 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ಜನರಲ್ ಬಾಡಿನ ಮಾಡಬೇಕಾಗುತ್ತೆ. ಆದರೆ ನಾವು ಭಾಳ ದಿವಸಗಳಿಂದ ಮಾಡಿಲ್ಲ. ಅದು ಪ್ರಾರಂಭ ಆಗಲಿ ಅಂತ ಮಾಡಿದ್ದೀವಿ. ಅದರಲ್ಲಿ ಭಾಳಷ್ಟು ಜನ ಇವತ್ತೇನಾಗಿದೆ ಅಂದರೆ, ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕದಲ್ಲಿದ್ದಾರೆ. ಆ ಕಡೆ ಯಾರೂ ಸಹ ಅಲ್ಲಿಂದ ಈ ಕಡೆಗೆ ಬರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಚಾಮರಾಜನಗರದಲ್ಲಿತ್ತು, ಆ ಕಡೆಯವರು ಬಂದಿಲ್ಲ. ಆದ್ದರಿಂದ ಕಾರಣಾಂತರದಿಂದ ಕೆಲವು ತೊಂದರೆಗಳಾಗಿದೆ. ಆದರೆ ಅದು ದೊಡ್ಡ ವಿಚಾರ ಏನಲ್ಲ. ಮುಂದಿನ ದಿನಗಳಲ್ಲಿ ನಾವು 7 ದಿವಸಗಳ ಒಂದು ಸಮಯವನ್ನು ಕೊಟ್ಟು, ನೋಟಿಸ್ ಕೊಟ್ಟು ನಾವು ಈ ಸಭೆ ಕರಿಬೇಕಾಗತ್ತೆ. ಕಾರಣಾಂತರದಿಂದ ಸುರ್ಜೇವಾಲಾ ಅವರಿಗೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಆದಷ್ಟು ಬೇಗ ಒಂದು ಜನರಲ್ ಬಾಡಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ 3 ದಿವಸಗಳ ಕಾಲ ಅವಧಿ ಕೊಟ್ಟು ಈ ಸಭೆಯನ್ನು ನಾವು ಮಾಡಿರ್ತಕ್ಕಂಥದ್ದು. ಸಭೆಯ ಮೂಲ ಉದ್ದೇಶ, ನನ್ನ ಅನುಭವದಲ್ಲಿ ಜನರಲ್ ಬಾಡಿ ಕರೆದಾಗ ಎಲ್ಲ ಸದಸ್ಯರು ಅವರವರ ಸಲಹೆಗಳನ್ನು ಕೊಡ್ತಾರೆ. ಪಕ್ಷವನ್ನು ಬಲಯುತವಾಗಿ ಬೆಳೆಸಬೇಕಾದ್ರೆ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಸರ್ಕಾರ ಇರೋ ಜಾಗದಲ್ಲಿ ಸರ್ಕಾರಕ್ಕೆ, ಸರ್ಕಾರ ಇಲ್ಲದೇ ಇರೋ ಜಾಗದಲ್ಲಿ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮಗೆ ಸಲಹೆಗಳನ್ನು, ಸೂಚನೆಗಳನ್ನು ಕೊಡ್ತಾರೆ. ಅದನ್ನು ಎಷ್ಟು ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದನ್ನು ನಾವು ಮಾಡಬೇಕಾಗತ್ತೆ. ಇನ್ನು ನಾನು ಸ್ವಲ್ಪ ಹೊತ್ತು ಭಾಳ ಹೊತ್ತು ಇರಬೇಕಾಗಿತ್ತು. ಎಚ್.ಕೆ. ಪಾಟೀಲ್ರು ಹೇಳಿದ್ರು, ಅದನ್ನೇನು ಹೇಳೋದಿಲ್ಲ. ಅದು ಇಮಿಡಿಯೇಟು ನಾವು ಸುರ್ಜೇವಾಲಾ ಹತ್ರ ಹೋಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೊರಡ್ತೀವಿ. ನಾವು 4 ಗಂಟೆಗೆ ಮೀಟಿಂಗ್ ಇದೆ. ಆ GBIನಲ್ಲಿ ನಾವು ಭಾಳಷ್ಟು ಆಗಸ್ಟ್ ತಿಂಗಳಲ್ಲಿ ಚುನಾವಣೆ ಬರುತ್ತೆ, ತಯಾರಿಗಳಾಗಬೇಕು. ಆದ್ದರಿಂದ ಬರೋ 3 ತಿಂಗಳು ಇಲ್ಲ 6 ತಿಂಗಳಲ್ಲಿ ಜನರಲ್ ಬಾಡಿ ಮೀಟಿಂಗನ್ನು ನಾವು ಕರಿತೀವಿ. ಬೇರೆ ಜಿಲ್ಲೆಗಳಲ್ಲೂ ಸಹ ಕರಿತೀವಿ. ಇದೇ ಬೆಂಗಳೂರು ನಗರದಲ್ಲೇ ಅಲ್ಲ, ಸ್ವಲ್ಪ ಅವಕಾಶಗಳು ಎಲ್ಲೆಲ್ಲಿದೆ ದೊಡ್ಡ ದೊಡ್ಡ ನಗರದಲ್ಲಿ ಕರೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಸಹ ಅಲ್ಲೂ ಬಂದು ಸಭೆಯಲ್ಲಿ ಭಾಗವಹಿಸಿ ಮುಂದೆ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಳ್ಬೇಕು. ಈಗಾಗಲೇ ಮಾಧ್ಯಮದವರು ಬಂದಿರೋದ್ರಿಂದ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ನಾವು ಸಹ ತೆಗೆದುಕೊಂಡಿದ್ದೀವಿ. ಅದನ್ನು ರೆಸಲ್ಯೂಷನ್ ಮೂಲಕ ನಾವು ಮಾಡಿರ್ತಕ್ಕಂಥದ್ದು. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು 2ನೇ ಬಾರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದು ತದನಂತರ ಪುನಃ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದಕ್ಕೋಸ್ಕರ, ಅವರನ್ನು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರೋದಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ನಾವು ಈ ಒಂದು ಸಭೆ ಸಂಪೂರ್ಣವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾವು ಸಲ್ಲಿಸೋಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. 2ನೇ ತೀರ್ಮಾನ, ಮಾನ್ಯ ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಅದರಲ್ಲೂ ಸಹ ದುರ್ಬಲ ವರ್ಗದವರಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಸರ್ಕಾರವನ್ನು ಕೊಟ್ಟು, ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಶೀರ್ಷಿಕೆ ಏನಿತ್ತು, ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹ ಕರಾವಳಿ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಾಗೆ ಶಾಂತಿ ರೀತಿಯಿಂದ ಎಲ್ಲರೂ ಸಹ ಸೌಹಾರ್ದತೆಯಿಂದ ನೆಮ್ಮದಿಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಒಂದು ಜನರಲ್ ಬಾಡಿ ಮೀಟಿಂಗಿನ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು, ಅಭಿನಂದನೆಯನ್ನು ನಾವು ಸಲ್ಲಿಸಲಿಕ್ಕೆ ಎದ್ಬಿದ್ವಿ. 3ನೇದಾಗಿ ನಮ್ಮ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು,
ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ರವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಿ ಹಾಗೂ ನನ್ನನ್ನು ಸಹ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿದ್ದಕ್ಕೋಸ್ಕರ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಅಭಿನಂದನೆ ಮಾಡ್ತಕ್ಕಂಥ ಈ ಒಂದು ಠರಾವನ್ನು ಸಹ ನಾವು ಪಾಸ್ ಮಾಡಿದ್ವಿ. ಅದರ ಜೊತೆಗೆ ಭಾಳ ಗಂಭೀರವಾದ ವಿಚಾರ, ಎರಡು ವಿಚಾರ ಅದರ ಭಾಳ ಗಂಭೀರವಾದ ವಿಚಾರ ಇತ್ತು. ನರೇಂದ್ರ ಮೋದಿಯವರ ಸರ್ಕಾರ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಸೇರಿ 11 ಜನರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ನೇಮಕ ಮಾಡಿತ್ತು. ಇವರುಗಳ ಸಾರಥ್ಯದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ 16,000 ಕೋಟಿಗಳನ್ನು ಸಾರ್ವಜನಿಕರು ಮತ್ತು ಸರ್ಕಾರಗಳಿಂದ ದೇಣಿಗೆ ಪಡೆಯಲಾಗಿದೆ. ಈ ದೇಣಿಗೆಗೆ ಸರಿಯಾದ ಲೆಕ್ಕಪತ್ರಗಳು ನಿರ್ವಹಿಸಿರುವುದಿಲ್ಲ. ಈ ಟ್ರಸ್ಟ್ಗೆ ಹರಿದು ಬಂದ ಸಾವಿರಾರು ಕೋಟಿ ಹಣ, ಚಿನ್ನ, ಬೆಳ್ಳಿ, ವಜ್ರ ಮುಂತಾದವುಗಳನ್ನು ವ್ಯವಸ್ಥಿತವಾಗಿ ಕೆಲವು ಟ್ರಸ್ಟಿಗಳು ಮತ್ತು ನೌಕರರು ಲೂಟಿ ಮಾಡುತ್ತಾ ಬಂದಿರುತ್ತಾರೆ. ಈ ಹಗರಣದ ತನಿಖೆ SIT ನೇಮಕ ಮಾಡಿ ತಪ್ಪಿತಸ್ಥರಾದ ಟ್ರಸ್ಟ್ನ ಪದಾಧಿಕಾರಿಗಳನ್ನು ರಕ್ಷಣೆ ಮಾಡಿ ಇಲ್ಲಿನ ನೌಕರರನ್ನು ಬಂಧಿಸಲಾಗಿದೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ಜನರ ಆರಾಧ್ಯ ದೇವ ರಾಮಚಂದ್ರನಿಗೆ ದೇಶದ ಅಸ್ಮಿತೆ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಧಕ್ಕೆ ತಂದಿರುತ್ತಾರೆ. ಸದರಿ ಹಗರಣವನ್ನು CBI ತನಿಖೆಗೆ ಒಳಪಡಿಸಬೇಕು ಹಾಗೂ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ರವರು ರಾಜೀನಾಮೆ ಕೊಡಬೇಕಂತ ನಾವು ಆಗ್ರಹಿಸ್ತೇವೆ. ಅದು ಸಹ ಈ ಒಂದು ಜನರಲ್ ಬಾಡಿಯಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿ ರಾಜ್ಯದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಹಳೆ ಮೈಸೂರಿನ ಭಾಗಗಳಲ್ಲಿ ಬಹುತೇಕ ರೈತರು ಬಿತ್ತನೆ ಮಾಡದೆ ಕಂಗಾಲಾಗಿರುತ್ತಾರೆ. ಬಹುತೇಕ ಜಲಾಶಯಗಳ ನೀರಿದೆ ಬತ್ತಿ ಹೋಗಿರ್ತವೆ. ಕೆಲವು ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಉಲ್ಬಣಿಸಿ ಜನರ ಗೂಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯನ್ನು ಸಮಾರೋಪಾದಿಯಲ್ಲಿ ಎದುರಿಸಬೇಕಾದರೆ ಕೇಂದ್ರ ಸರ್ಕಾರದ ಸಹಾಯ ಹಸ್ತ ಅನಿವಾರ್ಯವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 10,000 ಕೋಟಿ ವಿಶೇಷ ಅನುದಾನ ನೀಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ನಿರ್ಣಯವನ್ನು ಸಭೆಯ ಅನುಮೋದನೆಗಾಗಿ ಎಲ್ಲ ಸಭೆಯು ಸಹ ಅನುಮೋದಿಸಿರುತ್ತದೆ. ಅದರ ಜೊತೆಗೆ ಏನು ಇಡೀ ರಾಷ್ಟ್ರದಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಸುಮಾರು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ರವರು ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಸಹ ನಾವು ಠರಾವು ಮಾಡಿದ್ದೀವಿ. ಇದನ್ನು ಸಹ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಕ್ಕಳ ಭವಿಷ್ಯವನ್ನು ಅಂಧಕಾರಕ್ಕೆ ದೂಡಿದಂಥ ಈ ಧರ್ಮೇಂದ್ರ ಪ್ರಧಾನ ತಕ್ಷಣವೇ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಯಲ್ಲೂ ಸಹ ನಾವು ಮನವಿ ಮಾಡ್ತಕ್ಕಂಥ ಠರಾವನ್ನು ನಾವು ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮೆಲ್ಲರ ಉಸ್ತುವಾರಿ ವಹಿಸಿದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಸುದೀರ್ಘವಾಗಿ ಸುಮಾರು 5-6 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರೋ ರೀತಿಯಲ್ಲಿ ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಜೊತೆ ನಿರಂತರವಾಗಿ ಕೆಲಸ ಮಾಡಿದಂಥ ಸುರ್ಜೇವಾಲಾ ಅವ್ರಿಗೂ ಸಹ ಈ ಒಂದು ಜನರಲ್ ಬಾಡಿಯ ಮೂಲಕ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ಈ ಸಭೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಭಾಳಷ್ಟು ಸಲಹೆಗಳು ಸಹ ಈ ಒಂದು ಸಭೆಯಲ್ಲಿ ಬಂದಿದೆ. ಅದರಲ್ಲೂ ಸಹ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭಾಳ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳನ್ನು ನಾವು ಎದುರಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು ಮತ್ತು ಎಲ್ಲ ಹಿತೈಷಿಗಳು ಸಹ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಆಳವಾಗಿ ಅರಿತುಕೊಂಡು ತಿಳ್ಕೊಂಡು ಆ ನಂತರ ನಾವು ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಿರತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಸಹ ಜನಜಾಗೃತಿ ಮೂಡಿಸ್ತಕ್ಕಂಥದ್ದು, ಕೋಮುವಾದಿಗಳ ವಿರುದ್ಧ ಯಾವ ರೀತಿ ಅವರು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ ತರಬೇತಿಗಳನ್ನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೆಲವರು ಮಾತಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಸರ್ಕಾರ
ಸರ್ಕಾರ ರಚನೆ ಆಗುವಾಗ ಅಥವಾ ಅಧಿಕಾರಿಗಳ ವರ್ಗಾವಣೆಗಳಾಗುವಾಗ ಯಾವುದೇ ಜಾತಿ ವಿಶೇಷವಾಗಿ ನಾವು ಹೆಚ್ಚಿನ ಒತ್ತನ್ನು ಕೊಡದೆ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬೇಕು ಅಂತೇಳಿ ಒಂದು ಸೂಕ್ತವಾದ ಸಲಹೆಯನ್ನು ಸಹ ಕೊಟ್ಟಿರ್ತಾರೆ. ಅದರ ಜೊತೆಗೆ ಬ್ಲಾಕ್ ಮಟ್ಟದಲ್ಲೂ ಸಹ ಈಗ ಕೆಲವು ಸದಸ್ಯರು ಸಹ ಹೇಳಿದರು, ಜಿಲ್ಲಾ ಮಟ್ಟದಲ್ಲಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಭಾಳ ಸುಮಾರು ವರ್ಷಗಳಿಂದ 10-15 ವರ್ಷದಿಂದ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯನ್ನು ಬದಲಾವಣೆ ಮಾಡಬೇಕು, 10 ವರ್ಷದಿಂದ ಮೇಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವೆಲ್ಲರೂ ಸಹ 2024 ಡಿಸೆಂಬರಲ್ಲಿ ಬೆಳಗಾಮಲ್ಲಿ ಏನು ಒಂದು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆ ಅಲ್ಲಿ ಒಂದು ಸಮ್ಮೇಳನ ನಡೆದಿತ್ತು 100 ವರ್ಷದ ಹಿಂದೆ, ಆ ಒಂದು ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ. ಆ ವರ್ಕಿಂಗ್ ಕಮಿಟಿಯ ತೀರ್ಮಾನ 2025 ಸಂಪೂರ್ಣವಾಗಿ ಸಂಘಟನೆಯನ್ನು ಬಲಪಡಿಸಲಿಕ್ಕೋಸ್ಕರ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಹಿಡಿದು PCCಯಿಂದ ಹಿಡಿದು DCCಯಿಂದ ಹಿಡಿದು ಬ್ಲಾಕ್ ಕಾಂಗ್ರೆಸ್ ಕಮಿಟಿವರೆಗೂ ಸಹ ಎಲ್ಲೆಲ್ಲಿ ಬದಲಾವಣೆಗಳು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಹೊಸ ಅಭಿಯಾನವನ್ನೇ ಪ್ರಾರಂಭ ಮಾಡಿದರು. ಸರ್ಜಾನ್ ಅಭಿಯಾನ ಅಂಥೇಳಿ, ಅಂದರೆ ಸಂಘಟನೆಗಳನ್ನು ಪುನರ್ರಚನೆ ಮಾಡಲಿಕ್ಕೋಸ್ಕರ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಏಪ್ರಿಲ್ 25ರಲ್ಲಿ ಅದು ಗುಜರಾತಲ್ಲಿ ಪ್ರಾರಂಭ ಆಗಿ ಭಾಳಷ್ಟು ರಾಜ್ಯಗಳಲ್ಲಿ ಮುಗಿದಿದೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಮಾತ್ರ ಆಗಬೇಕಾಗಿದೆ, ವೆಸ್ಟ್ ಕೇರಳ ಮತ್ತು ಕರ್ನಾಟಕದಲ್ಲಿ.